ಇನ್ನು ಮೀನರಾಶಿಗೆ ಹೋಗೋಣ. ಮೀನರಾಶಿಯವರಿಗೆ ವಾರದಾದಿಯಲ್ಲಿ ಸ್ನೇಹಿತರು ಬಂಧುಗಳ ಸಹಾಯ ತುಂಬ ಚೆನ್ನಾಗಿದೆ. ಮಕ್ಕಳಿಂದ ತೊಂದರೆ ಕಲಹ ಬರಬಹುದು, ಉದರ ಬಾಧೆಯೂ ಬರಬಹುದು, ಹುಷಾರು. ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ, ತೊಂದರೆ ಇಲ್ಲ. ಸ್ತ್ರೀಯರಿಗೆ ನೋಡಿ, ಅಲ್ಲಿ ಷಷ್ಠದಲ್ಲಿ ಚಂದ್ರ ಸಂಚರಿಸ್ತಾನೆ, ಹೀಗಾಗಿ ಸಾಲ ಬಾಧೆ ಸೂಚಿಸ್ತಾ ಇದೆ, ಶತ್ರುಗಳ ಬಾಧೆಯನ್ನು ಸೂಚಿಸ್ತಾ ಇದೆ. ಹುಷಾರು. ಹೆಣ್ಮಕ್ಳು ಸಾಲ ಮಾಡಿ ಮತ್ತಿನ್ನೇನೋ ನೀವು ಪಾಪ ಇನ್ಯಾರಿಗೋ ಸಹಾಯ ಮಾಡ್ತೀನಿ ಅಂತ ಹೋಗಿ ನೀವು ಸಾಲ ಮಾಡ್ಕೊಂಡು ಒದ್ದಾಡೋ ಪರಿಸ್ಥಿತಿ ಬಂದುಬಿಡುತ್ತೆ. ಬಹಳ ಎಚ್ಚರಿಕೆ ಬೇಕು. ಯಾಕೆಂದರೆ ಬುದ್ಧಿಸ್ಥಾನದಲ್ಲಿ ಮಾಂದಿ ಇದ್ದಾಗ ಬೇಡದ ಆಲೋಚನೆಗಳೇ ಸುರುಳಿ ಸೂತ್ತಾ ಇರುತ್ತೆ. ತಕ್ಷಣ ಅದನ್ನು ಮಾಡಿಬಿಡ್ತೀರಾ, ಅಂಥ ಪ್ರಮಾದಕ್ಕೆ ಒಳಗಾಗಿಬಿಡ್ತೀರ. ಈಗ ಬಹಳ ಎಚ್ಚರಿಕೆ ಬೇಕು. ಆದರೆ ಸ್ನೇಹಿತರ ಸಹಾಯ ತುಂಬ ಚೆನ್ನಾಗಿದೆ, ಕೆಲಸದಲ್ಲೂ ತುಂಬ ಚೆನ್ನಾಗಿದೆ, ಗುರು ದೃಷ್ಟಿ ಇದೆ. ವೃತ್ತಿಯಲ್ಲೂ ನೀವು ಜಯಿಸ್ಕೊಳ್ತೀರ, ಸಂಶಯ ಇಲ್ಲ ಈ ವಾರದ ಹಾದಿಯಲ್ಲಿ. ಆದರೆ ಆಲೋಚಿಸಿ, ಶ್ಯೂರಿಟಿಯ ಮತ್ತೊಬ್ಬರಿಗೆ ಪ್ರಾಮಿಸ್ ಮಾಡುವಾಗ ಮಕ್ಕಳ ಜೊತೆಗೂ ಅಷ್ಟೇ ಎಚ್ಚರಿಕೆ ಬೇಕು. ವಾರಾಂತ್ಯ ನೋಡೋಣ. ವಾರಾಂತ್ಯದಲ್ಲಿ ವೃತ್ತಿಯಲ್ಲಿ ವಿಶೇಷ ಸ್ಥಾನಮಾನಗಳು ಸಿಗ್ತಕ್ಕಂಥದ್ದು, ಪ್ರತಿಷ್ಠೆ ಗೌರವ ಪ್ರಾಪ್ತಿ ಉಂಟಾಗ್ತಕ್ಕಂಥ ಸಾಧ್ಯತೆ. ದಾಂಪತ್ಯದಲ್ಲಿ ಸ್ವಲ್ಪ ಮನಸ್ತಾಪಗಳಿದ್ದಾವೆ. ಕಾರಣ ಸಪ್ತಮಾಧಿಪತಿ ವೇದದಲ್ಲಿ ಬುಧ ರಾಹು ಜೊತೆಗಿರ್ತಕ್ಕಂಥದ್ದು. ಚಂದ್ರ ಅಷ್ಟಮದ ಸಂಚಾರ ಹೆಣ್ಮಕ್ಕಳಿಗೂ ಸ್ವಲ್ಪ ತೊಡಕು. ಆದರೆ ಕುಜನ ಸಂಚಾರ ಮಾತ್ರ ಅಲ್ಲಿ ನಿಮಗೆ ಒಂದು ವಿಶೇಷವಾದ ಬಲ ಕೊಡುತ್ತೆ. ಧನಾಧಿಪತಿ ಮತ್ತು ಭಾಗ್ಯಾಧಿಪತಿ ಜನ್ಮದಲ್ಲಿ ಸಂಚರಿಸುವಾಗ ಜೈವೇನೈಕ ರಿಪುರ್ ನರೇಂದ್ರ ಸಚಿವ ಖ್ಯಾತಃ ಅಭಯ ಅಲ್ಪಾತ್ಮಜ ಅಂತ ಹೇಳುತ್ತೆ. ಹೀಗಾಗಿ ರಿಪುರ್ ನರೇಂದ್ರ ಸಚಿವ ಅಂದರೆ ಶತ್ರುಗಳನ್ನು ಜಯಿಸ್ತಕ್ಕಂಥದ್ದು. ನರೇಂದ್ರ ಸಚಿವ ಅಂದರೆ ನರೇಂದ್ರ ಅಂದರೆ ಜನರಿಗೆ ನಾಯಕನಾಗ್ತಕ್ಕಂಥ ಸಾಧ್ಯತೆ, ಇದನ್ನು ಸೂಚಿಸ್ತಾ ಇದೆ. ಹೀಗಾಗಿ ಒಂದು ಸಣ್ಣ ಪ್ರಮಾಣದಲ್ಲೋ ದೊಡ್ಡ ಪ್ರಮಾಣದಲ್ಲೋ, ಊರಿಗಿದ್ದರೆ ಊರಲ್ಲಿ ಜನನಾಯಕ, ದೇಶದಲ್ಲಿದ್ದರೆ ದೇಶಕ್ಕೆ ನಾಯಕ, ಆ ರೀತಿಯ ಒಂದು ಸಾಧ್ಯತೆಗಳು ಮೀನರಾಶಿಯವರಿಗೆ ನಿಮ್ಮಿರ್ತಕ್ಕಂತಹ ಸಣ್ಣ ಸರ್ಕಲ್ಲಿಂದ ಹಿಡಿದು ಬಹಳ ವಿಸ್ತಾರವಾದ ಸರ್ಕಲ್ವರೆಗೆ ನಾಯಕರಾಗ್ತೀರ, ಸಂಶಯ ಇಲ್ಲ. ಮನೆಯಲ್ಲಿದ್ದರೆ ಮನೆಗೆ ಯಜಮಾನರಾಗ್ಬಿಡ್ತೀರ. ಆ ರೀತಿಯ ಒಂದು ಶುಭ ಬಲ ಖಂಡಿತ ಇದೆ. ಆ ಒಂದು ಬಲ ತಾವು ಕಾಣಬಹುದು. ಪ್ರಾರ್ಥನೆಗೆ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಮಾಡಿ ದಾಂಪತ್ಯದ ಮನಸ್ತಾಪಗಳಿಂದ ಹೊರಗೆ ಬರ್ತೀರ. ಇವು 12 ರಾಶಿಗಳ ಫಲಾಫಲಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.